ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ರಪ್ಪ, ಜಾನು ನಮ್ಮನ್ನೆಲ್ಲ ಬಿಟ್ಟೋರ್ಲು. ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಮುಂದಿನ ಕಾರ್ಯಕ್ರಮಗಳನ್ನ ನಾವು ಮಾಡಲೇಬೇಕು. ಅವಳ ತಿಥಿಗೆ ಕಾರ್ಡ್ ಪ್ರಿಂಟ್ ಮಾಡಿಸೋಣ. ಅದನ್ನ ಎಲ್ರಿಗೂ ಹಂಚಿ ಅವಳ ಫ್ರೆಂಡ್ಸ್ಗಳನ್ನೂ ಕರೀರಪ್ಪ. ಸತ್ತು ಅದಕ್ಕೆ ಏನಪ್ಪ, ನಾನು ದುಡ್ಡು ಕೊಡ್ಬೇಕಾ ಮತ್ತೆ? ಸುಮ್ನಿರ. ನನಗೆ ಎಲ್ಲ ಗೊತ್ತು, ದುಡ್ಡು ಕೇಳೋದಕ್ಕೆ ಪೀಟಿಗೆ ಹಾಕ್ತಿದ್ದಾರೆ ಅಂತ. ಸಂತು, ಇದು ನಿನ್ ಒಡ ಹುಟ್ಟಿದ ತಂಗಿ ಕಾರ್ಯ ಕಣೋ. ಏನು ಹೀಗೆಲ್ಲ ಹೇಳ್ತೀಯ? ಮತ್ತೆ ಇನ್ನೇನೋ ಮಾತಾಡ್ಲಿ. ಸಂತು, ಜಾನು ನನ್ನ ಮಗಳು. ಅವಳು ಕಾರ್ಯ ಮಾಡೋದು ನನ್ನ ಕರ್ತವ್ಯ. ಇದಕ್ಕೆ ನಿಮ್ಮಿಬ್ಬರದು ನನಗೆ ಒಂದು ಪೈಸಾ ಬೇಡ್ರಪ್ಪ, ಒಂದು ಪೈಸಾ ಬೇಡ. ನಾನು ಮಾಡ್ತೀನೋ, ಆದ್ರೆ ಮುಂದೆ ನಿಂತ್ಕೊಂಡು ಯಾರನ್ನು ಕರಿಬೇಕು, ಏನ್ ಮಾಡಬೇಕು ಅನ್ನೋದನ್ನ ದಯವಿಟ್ಟು ನೀವಿಬ್ರು ಒಟ್ಟಾಗಿ ಇದೊಂದು ಕಾರ್ಯಕ್ರಮ ನನಗೆ ಮಾಡಿಕೊಟ್ಬಿಡ್ರಪ್ಪ, ಸಾಕು. ನೋಡಿಯಪ್ಪ, ಈ ಮನೆ ಭಾಗ ಆಗ್ಲೇಬೇಕು. ಇನ್ಮೇಲೆ ನಾವ್ ಯಾರು, ಅವ್ರು ಯಾರು? ಹೌದು, ಈ ಮನೆ ಭಾಗ ಆಗ್ಲಿ. ನಮ್ಗೂ ಅಷ್ಟೇ, ನಿಮ್ಗಳ ಜೊತೆ ಇರಕ್ ಇಷ್ಟ ಇಲ್ಲ. ಈ ವಿಷಯನ ನಿಮ್ಗೆಲ್ಲ ಹೇಗೆ ಹೇಳ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಯಾವ ವಿಷಯ ಹೇಳ್ಬೇಕು ಅಂತಿದ್ದೀರಾ? ಫಾರಿನಿಂದ ನೀವು ಜಾನು ಒಟ್ಟಿಗೆ ಬಂದ್ರಿ ತಾನೆ? ಫಾರಿನಿಂದ ಬಂದಿದ್ದು ನಾನು ಅಷ್ಟೇ ಕಂಡ. ಇಷ್ಟು ಮಾಡಕ್ಕಾಗತ್ತಾ? ಲೇ ಮರುಗೋಡ, ಬಲ ಅಲ್ಲಿ. ಈಗ ಗೊತ್ತಿದೆಯಲ್ಲ, ಈಟ ತಕ ಎಲ್ಲ ಹೋಗಿದೆ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಕಣಪ್ಪಯ್ಯ. ಯಾಕ್ಲಾ? ವೆಂಕಿ ವಿಚಾರಿಸೋಮ ಅಂತ ಸ್ಟೇಷನ್ಗೆ ಹೋಗಿದ್ದೆ ಕಣಪ್ಪಯ್ಯ. ಆ ಬುಡ್ಡಿಗಳು ಏನ್ ಕೇಳಿದ್ರು ಏನು ಹೇಳ್ತಿಲ್ಲ ಕಣಪ್ಪಯ್ಯ. ಏನ್ ಹೇಳ್ಬೇಕಾಗಿತ್ಲ ನಿನ್ಗೆ? ಏನ್ ಕೇಳಿದ್ರು ಅದು ಇದು ಅಂತ ಹೇಳ್ಬಿಟ್ಟು ನೆಪ ಹೇಳಿ ನನ್ನನ್ನು ಸಾಗಾಕ್ತವ್ರೆ ಕಣಪ್ಪಯ್ಯ. ನೀವು ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿ, ಕಡಕ್ಕಾಗಿ ವಿಚಾರಿಸಿ. ಹಿಂಗ್ ಅರ್ಥ ಆಗ್ತದೆ, ಯಾರಾದ್ರೂ ಕೇಳಿಸ್ಕೊತಾರೆ. ಬಲ ಇಲ್ಲಿ. ಯಾವ ಪೊಲೀಸರಿಗೆ ಫೋನ್ ಮಾಡಿ ಹೇಳಿ ಅಪ್ಪ. ನಾನು ಹೇಳ್ತೀನಿ, ಬಲ ನೀನು. ಯಾರ ಕೇಳಿಸ್ಕೊತಾರೆ, ಬಲ ನೀನು. ಎಲ್ಲ ಹೇಳ್ತೀನಿ, ಬಲ. ನಿನ್ಗೇನು ವಿಷಯ ಗೊತ್ತಾಗ್ತಾನೆ, ನಾನು ಹೇಳ್ತೀನಿ, ಬಲ ಇಲ್ಲಿ. ಏನು ಹೇಳಿ ಅಪ್ಪಯ್ಯ? ಲೇ ಪದ, ಅರೆಸ್ಟ್ ಆಗಿರೋದು ಬೇರೆ ಯಾರು ಅಲ್ಲಕಲ್ಲ, ನಮ್ಮ ಭಾವನಲ್ಲ, ಭಾವನಾ ಅವ್ರ ಅಣ್ಣಕಲ್ಲ. ಅದೇ ಅಮ್ಮೂಗ ಇದ್ನಲ್ಲಪ್ಪ, ಅಮ್ಮೂಗಕ್ಕಲ್ಲ ಅರೆಸ್ಟ್ ಆಗಿರೋದು. ಲೇ ಅಪ್ಪಯ್ಯ, ಇದೇನು ಹೇಳ್ತಾ ಇದ್ದೀರಿ? ಪಾಪ ಹುಡುಗಂಗೆ
ಬಾಯು ಬರೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ ಕಣಪ್ಪಯ್ಯ. ಅಂತ ಹುಡುಗನ ತಗೊಂಡೋಗಿ ಸರೆಂಡರ್ ಮಾಡಿಸಿರೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಕಣಪ್ಪಯ್ಯ. ಲೇ ಬಟ್ಟತ್ತದೆ ಇದ್ಯಾಕ್ಲ ಹಿಂಗೆ ಮಾತಾಡ್ತಾ ಇದ್ಯಾ? ಎಲ್ಲ ಶುರು ಮಾಡಿದವನು ನೀನಲ್ವಲ್ಲ ಈಗ ಅದನ್ನ? ಅಲ್ಲ ಕಣಪ್ಪಯ್ಯ, ಯಾರಾದ್ರೂ ಕರ್ಕೊಂಡೋಗಿ ಸರೆಂಡರ್ ಮಾಡಿಸ್ತೀನಿ ಅಂತ ಹೇಳ್ದವನು ನೀನೆಯ, ನಾನು ಯಾರ ಹತ್ರನೋ ಮಾತಾಡಿದ್ದೀನಿ ನೀನು ಸುಮ್ಕೇರು ಅಂತ ಹೇಳಿದವನು ನೀನೆಯ. ಎಲ್ಲ ನೀನೇ ಮಾಡ್ಬಿಟ್ಟು ಈಗ ಹೋಗಿ ಆ ಮೂಗನ್ನ ಸರೆಂಡರ್ ಮಾಡಿಸಿದ್ದೀರಾ ಅಂತ ಬಂದು ನನ್ನ ಹತ್ರ ರಂಪ ಮಾಡ್ತಿದ್ಯಲ್ಲ, ಸರಿನಲ್ಲ ಲೈ ಮರ್ಗೋಳ ಲೈ. ನನ್ಗೇನ್ ಗೊತ್ತಿತ್ತಪ್ಪಯ್ಯ ಆ ಪ್ರಕಾಶ ಇವನ್ನ ತಗೊಂಡೋಗಿ ಅರೆಸ್ಟ್ ಮಾಡಿಸ್ತಾನೆ ಅಂತ. ಲೇ ಬಡ್ಡತನೆ ಗೊತ್ತು ಮಾಡ್ಕೋಬೇಕಾಗಿತ್ತು ಕಲ. ಈಗ ನೋಡು ಹೋಗಿ 18 ಕೂತದೆ. ಈಗ ನೀನೊಂದು ಕೆಲಸ ಮಾಡು, ಇದನ್ನೆಲ್ಲ ಕೆದಕಕ್ಕೆ ಹೋಗ್ಲೇಬೇಡ. ನೀನು ಏನೋ ಮಾಡಕ್ಕೆ ಹೋಗಿ ಎಡವಟ್ಟು ಮಾಡ್ಬಿಟ್ಟು ಎಲ್ಲ ನನ್ನ ತಲೆಗೆ ತಂದು ಬಂದು ಕಟ್ಬಿಡಕ್ಕಾಗಲ್ಲ. ಹಂಗಾರ ಅವನ್ನ ಬಿಡಿಸೋದು? ಲೇ ಮರುಗೋಡ ಬಿಡಿಸ್ಲೇಬೇಕು ಕಲ. ನೀನು ಒಂದು ಕೆಲಸ ಮಾಡಪ್ಪ, ಸಮಾಧಾನವಾಗಿ ಕೂತ್ಕೊಂಡು ಏನಾದರೂ ಮಾಡು. ಇಲ್ಲ ಅಂದರೆ ನೀನು ಸುಮ್ಕೆ ಇದ್ಬಿಡು, ನಾನೇ ಏನಾದರೂ ಮಾಡಿ ಅವನ ಆಚೆ ಕರ್ಕೊಂಬರೋ ವ್ಯವಸ್ಥೆ ನಾನು ಮಾಡ್ತೀನಿ ಕಣಪ್ಪಯ್ಯ. ಅವನೊಂದು ಬಿಡಿಸೋದು ಹೆಂಗಪ್ಪಯ್ಯ? ಲೇ ಯಾಕ್ಲ ಹಿಂಗಾಡ್ತಾ ಇದ್ಯಾ? ಲೇ ಮರುಗೋಡ, ಈ ವಿಷಯ ಊರಿಗೆಲ್ಲ ಗೊತ್ತಾದರೆ ನಮ್ಮ ಸಿದ್ದೇಗೌಡ ಕುತ್ತಿಗೆ ಬಂದ್ಬಿಡ್ತಕ್ಕಲ್ಲ. ನಾವು ಏನೇ ಮಾಡಿದ್ರು ಹುಷಾರಾಗಿ ಮಾಡಬೇಕು ಕಲ. ನೀನು ಸುಮ್ಕೆ ಇರಲ್ಲ, ಹಿಂಗೆ ಅರ್ಚಾಡೋದ್ರಿಂದ ಎಲ್ಲ ನನ್ನ ತಲೆಗೆ ನಾವು ಕಚ್ಬಿಟ್ಟು ನೀನು ದಯವಿಟ್ಟು ನಿನ್ನ ಕೈ ಮುಗಿತೀನಿ ಕಲ. ನೀನು ತೆಪ್ಪಗಿದ್ಬಿಟ್ರೆ ಅದೇನು ಮಾಡ್ಬೇಕು ಎಲ್ಲ ನಾನು ನೋಡ್ಕೊತೀನಿ ಕಲ. ಸುಮ್ಕಿದ್ಬಿಡಲ್ಲ ನೀನು. ಇವರಿಬ್ರು ಏನ್ ಮಾತಾಡ್ತಾ ಇದ್ದಾರೆ? ಅದು ಅಷ್ಟು ದೂರ ಹೋಗಿ ಮಾತಾಡ್ಕೋತಾ ಇದ್ದಾರಲ್ಲ, ಏನು ಕೇಳಿಸ್ತಾ ಇಲ್ವಲ್ಲ ನನಗೆ. ಎಲ್ಲ ನೋಡ್ಕೊತಂಬಿಡಲ್ಲ ದೇವ್ರಲ್ಲೇ. ನೀನು ಯಾಕೆ ತಲೆ ಕೆಡ್ಸ್ಕೊತೀನಿ? ಒಂದು ನಿಮಿಷ ಎಲ್ಲ ಮಾಡ್ತೀನಿ. ಇದೇನಮ್ಮೆ ಒಳ್ಳೆ ಬಿರುಗಾಳಿ ಬಂದಂಗೆ ಬರ್ತಿದ್ದೆ. ರೀ, ನನಗೊಂದು ವಿಷಯ ಗೊತ್ತಾಗ್ಬೇಕು. ಏನು ವಿಷಯ ಗೊತ್ತಾಗ್ಬೇಕು ನಿನಗೆ? ಮೊದಲು ನೀವು ಮರಿಗೂಡ ಅಷ್ಟಕ್ಕಷ್ಟೇ ಇದ್ರಿ. ಅವ್ನು ನೋಡಿದಾಗೆಲ್ಲ ಕೆಲ್ಸಕ್ಕೆ ಬರ್ದಿದ್ದು ಅಂತ ಬೈತಾ ಇದ್ರಿ. ಈಗ ನೋಡಿದ್ರೆ ಇಷ್ಟು ಚೆನ್ನಾಗಿದ್ದೀರಾ, ಅವನ ಮೇಲೆ ಅಷ್ಟೊಂದು ಪ್ರೀತಿನೂ ತೋರಿಸ್ತೀರಾ, ಯಾವಾಗ್ಲೂ ಅವನ್ನ ಪಕ್ಕ ಕುಡಿಸ್ಕೊಂಡು ಮಾತಾಡ್ತಿರ್ತಿದ್ರ. ಏನ್ ನಡೀತಾ ಇದೆ ನಿಮ್ಮಿಬ್ರ ಮಧ್ಯೆ? ಏನಮ್ಮ ಇದು ನಿನ್ನ ಪ್ರಶ್ನೆ? ಒಳ್ಳೆ ಆಂಜನೇಯನ ಬಾಳ ತರ ಈಟುದಾದ ಆಟನ ಇನ್ನೂ ಇದತ್ತ? ಇನ್ನೂ ಇದೆ. ಮೊದ್ಲು ಸಿದ್ದೇಗೌಡನ್ ಹಚ್ಕೊಂಡಿದ್ರಿ, ಮರಿಗೌಡನ್ ನೋಡಿದ್ರೆ ಒಳ್ಳೆ ವಿರೋಧ ಪಕ್ಷದವ್ರು ನೋಡ್ದಂಗ್ ಮಾಡ್ತಿದ್ರಿ. ಈಗ ಒಂದೇ ಸರ್ಕಾರದವ್ರ ತರ ಇಷ್ಟು ಚೆನ್ನಾಗಿದ್ರಲ್ಲ, ಇಷ್ಟು ದೊಡ್ಡ ಬದಲಾವಣೆ ಆಗ್ಬೇಕಾದ್ರೆ ಏನಾದ್ರೂ ಕಾರಣ ಇರ್ಲೇಬೇಕು. ಏನ್ರಿ ಅದು? ಏನಮ್ಮೆ ಇದು? ಅಲ್ಲ ಕಣಮ್ಮೆ, ಅವನೇನು ಬೇರೆನೆ, ಅವನು ನನ್ನ ಮಗನೇ ಅಲ್ವೇ? ಮೊದಲಾಗಿದ್ರೆ ಸಿದ್ದೇಗೌಡಂಗೆ ಮದುವೆ ಆಗಿರ್ಲಿಲ್ಲ, ಅದಕ್ಕೆ ನಾನು ಯಾವಾಗ ಅವನ ಜೊತೆ ಇರ್ತಿದ್ದೆ. ಈಗ ಅವನಿಗೆ ಮದುವೆ ಆಗದೆ, ಅವ್ನ ಗಂಡ ಹೆಂಡತಿ ಹೊಸಿ ಬ್ಯುಸಿ ಆಗಿರ್ತಾರೆ, ಅದಕ್ಕೆ ನಾನು ಇವಾಗ ಮರುಗೌಡನ ಜೊತೆ ಇರ್ತೀನಿ. ಅದು ಬಿಟ್ರೆ ಬೇರೆ ಏನು ಇಲ್ಲ ಕಣಮ್ಮೆ. ನೀನು ಸುಮ್ಕೆ ತಲೆಯಲ್ಲಿ ಏನೇನೋ ಹಾಕಬೇಡ. ಅಂದ್ರೆ ಅವನಿಗೆ ಮದುವೆ ಆಗಿದೆ ಅಂತ ಅವನನ್ನು ಬಿಟ್ಬಿಟ್ರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.